ಮುಖ್ಯಮಂತ್ರಿಗಳು ಒಂದು ಪತ್ರವನ್ನು ನಮ್ಮೆಲ್ಲರಿಗೂ ಕಳಿಸಿದರು ಮೇಲ್ ಮೂಲಕ. ನನಗೆ ದೇಶದ ವಿತ್ತ ಮಂತ್ರಿಗಳಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ, ನನಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಶೋಭಾ ಅವರಿಗೆ ಮತ್ತು ನಮ್ಮ ಸೋಮಣ್ಣ ಅವರಿಗೆ ಎಲ್ಲರಿಗೂ ಕಳಿಸಿದ್ರು. ನಾನು ಅವರಿಗೆ ಪತ್ರ ಬರೆದು ಬಿಟ್ಟರೆ ಯಾರು ಒಬ್ಬರ ಕಡೆಯಿಂದನೂ ಏನೂ ಒಂದು ಫೋನ್ ಇಲ್ಲ, ಒಂದು ಮೇಲ್ ಹಾಕಿದ್ದು ಬಿಟ್ಟರೆ ನಾವು ನಮ್ಮ ಶೆಡ್ಯೂಲ್ ಚೆಕ್ ಮಾಡಿದ್ವಿ. ನಾನು ನಿರ್ಮಲಾ ಸೀತಾರಾಮನ್ ಅವರಿಗೂ ಮಾತಾಡಿದೆ. ಅವ್ರದ್ದು 2 ಬಿಲ್ ಅದ ನಾಳೆ. ನಂದು ಪ್ರಧಾನಮಂತ್ರಿಗಳ ಜೊತೆಗೆ ನಾಳೆ ಸಾಯಂಕಾಲ ಭಾಳ ದಿವಸಗಳ ಮೊದಲೇ ನಮ್ಮದು ಮೀಟಿಂಗ್ ಇದೆ. ಸೆಕ್ಟರ್ ರಿವ್ಯೂ ಅಂತ ಪ್ರಧಾನಮಂತ್ರಿಗಳು ಮಾಡ್ತಾರೆ. ನಮ್ಮ ಸೆಕ್ಟರ್ ರಿವ್ಯೂ ಇದೆ, ಒಂದೇ ಮಾತ್ರ ಡಿಸ್ಕಷನ್ ಇದೆ. ಆ ಕಾರಣಕ್ಕಾಗಿ ಬರಲಿಕ್ಕೆ ಆಗೋದಿಲ್ಲ. ನೀವು ಸ್ವಲ್ಪ ಇಲ್ಲಿರೋರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಿಜಕ್ಕೂ ಅವರು ಅದ್ರ ಬಗ್ಗೆ ಏನು ಆ ಒಂದು ಸ್ಥಾನದ ಬಗ್ಗೆ ನಮಗೆ ಯಾವತ್ತೂ ಗೌರವದ. ಮತ್ತು ಅವ್ರು ಕರಿಬೇಕು ರೆಗ್ಯುಲರಾಗಿ ಮೀಟಿಂಗು. ಆದರೆ ಒಂದು ಸ್ವಲ್ಪ ಮುಖ್ಯಮಂತ್ರಿಗಳು ಕನಿಷ್ಠ ನಿರ್ಮಲಾ ಸೀತಾರಾಮನ್ ಅವ್ರಿಗಾಗಲಿ ಯಾರಿಗಾರು ನನಗಾಗಲಿ ಯಾರಿಗಾರು ಫೋನ್ ಮಾಡಿ ಯಾವುದು ಡೇಟ್ ಕನ್ವೀನಿಯೆಂಟ್ ಅಂತ ಕೇಳಿದರೆ ನಾವು ಅಡ್ಜಸ್ಟ್ ಮಾಡಿ ಅವ್ರ ಜೋಡಿ ಯಾವಾಗಲೂ ಹೋಗಿವಿ. ಅದೇನು ದೊಡ್ಡ ಇಶ್ಯೂ ಅಂತ ನನ್ನ ಪ್ರಕಾರ ಅಲ್ಲೇ ಇಲ್ಲ. ನಾವು ವಾಪಸ್ ಅವರಿಗೆ ತಿಳಿಸಿದ್ವಿ, ಹೀಗೆಲ್ಲ ಭಾಳ ಎಂಗೇಜ್ಮೆಂಟು, ನಮ್ಮ ಡಿಸೈಡೆಡ್ ಎಂಗೇಜ್ಮೆಂಟ್ ಭಾಳ ಒಂದು ತಿಳಿಸಿವಿ. ಅದೊಂದು ದೊಡ್ಡ ಇಶ್ಯೂ ಅಂತ ನಾನೇನು ಪರಿಗಣಿಸಿಲ್ಲ. ಅವ್ರಿಗೆ ನನಗೆ ಡಿ ಕೆ ಶಿವಕುಮಾರ್ ಅವರು ಫೋನ್ ಮಾಡಿದ್ರು, ಅವ್ರಿಗೆ ಅದೇ ಸಲಹೆ ಕೊಟ್ಟಿವಿ. ಕರ್ನಾಟಕದ ನೆಲ, ಜಲ, ಸಂಸ್ಕೃತಿ, ಭೂಮಿ ಇದರೆಲ್ಲದರ ಬಗ್ಗೆಯೂ ನಾವು ಯಾವತ್ತೂ ಬದ್ಧರಿದ್ದೇವೆ. ನೀವು ಒಂದು ಸ್ವಲ್ಪ ಕನ್ಸಲ್ಟೇಷನ್ ಮಾಡಿಡ್ರಿ ಅಂತ ಹೇಳಿದ್ರೆ ಅವರು ಅದನ್ನು ಒಪ್ಕೊಂಡಾರೆ. ಹೀಗಾಗಿ ಅದನ್ನು ನಾವೇನು ಭಾಳ ದೊಡ್ಡ ಪೊಲಿಟಿಕಲ್ ಇಶ್ಯೂ ನಾವು ಮಾಡಿಲ್ಲ. ಅದು ಅವ್ರು ಯಾವಾಗ ಕರೀತಾರೆ ಅವಾಗ ನಾವು ಖಂಡಿತವಾಗಿಯೂ ಹೋಗ್ತೀವಿ. ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಇಲ್ಲ, SIR ಇಟ್ಕೊಂಡು 2 ದಿವಸ ಮಾಡಿದರು. ಅದರ SIR ಮಾಡ್ತಾ ಇರೋದು ಒಂದು ಚುನಾವಣಾ ಆಯೋಗ SIR ಮಾಡ್ತಾಯಿದೆ. ಮತ್ತು ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನು ಇದು ಮೊದಲೇ ಬಾರಿ ಆಗಿಲ್ಲಿದೆ ದೇಶದಾಗ. ಈ ಹಿಂದೂ ಭಾಳ ಅನೇಕ ಬಾರಿ ಆಗಿದೆ. ಆನಂತರ SIR ನಾವು ಮೊದಲಿಂದನೂ ಹೇಳಿದ್ದು, ಈಗೂ ಹೇಳಿದ್ದು, SIR ಪರ್ಸೆ ಡಿಸ್ಕಷನ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಚುನಾವಣಾ ಆಯೋಗದ ಕಾರ್ಯವ್ಯಾಪ್ತಿ ಅದು. ಈಗ ಹೆಂಗೆ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಏನಿರ್ತಾವಲ್ಲ ಅದ್ರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡೋದು ಸೂಕ್ತ ಅಲ್ಲ, ಮಾಡಿಲ್ಲ. ಅದಕ್ಕೆ ಅವರು ಹಂಗಾರೆ ನಾವೇನು ಹೇಳಿದ್ವಿ, ನೀವು ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಬೇಕಾದ್ರೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ರಿ. ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ನಾವು ತಯಾರಿದ್ದೀವಿ ಅಂತ ಹೇಳಿದ್ರು. ಆಯಿತು, ನೀವು ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಇಡ್ರಿ ಅಂತಂದ್ರೆ ನಾವು ಒಪ್ಕೊಂಡಿವಿ. ಅದಕ್ಕೆ ಮೊದಲನ್ನು ನಾವು ಹಿಂದೆನೂ ಹೇಳಿದ್ವಿ ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಚರ್ಚೆ ಮಾಡೋಣಂತ. SIR ಪರ್ಸೆ ನೀವು ಟೈಟಲ್ ಹಾಕಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂತಂದ್ರೆ ಚುನಾವಣಾ ಆಯೋಗ ಮತ್ತು ಸುಪ್ರೀಂ ಕೋರ್ಟು, ರಾಷ್ಟ್ರಪತಿ, ಗವರ್ನರು ಇದ್ರ ಬಗ್ಗೆ ಚರ್ಚೆ ಆಗೋದಿಲ್ಲ. ಯಾಕಂದರೆ ದೇ ಆರ್ ಆಲ್ ಇಂಡಿಪೆಂಡೆಂಟ್ ಬಾಡೀಸ್. ಹಾಗಾಗಿ ಇದ್ರ ಬಗ್ಗೆ ಅವರಿಗೆ ನಾವು ಸರ್ಕಾರದ ಕಡೆಯಿಂದ ಅವರಿಗೆ ವಾಸ್ತವಿಕತೆಯನ್ನು ತಿಳಿಸಿದ ನಂತರ ಕೆಲವು ಪೊಲಿಟಿಕಲ್ ಪಾರ್ಟಿಗಳು ನಮ್ಮ ನಿಲುವನ್ನು ಒಪ್ಪಿ, ಆಯ್ತು ನೀವು ಬೇರೆ ಯಾವುದಾದ್ರೂ ವಿಷಯದಲ್ಲಿ ಇಲೆಕ್ಟ್ರಲ್ ರಿಫಾರ್ಮ್ ಅಂಥೇಳಿ ಚರ್ಚೆ ಮಾಡಿಸ್ರಿ, ನಾವು ತಯಾರಿದ್ದೀವಿ. ಏನು ತೊಂದರೆ ಇಲ್ಲ. ನಾವು ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಚರ್ಚೆ ಮಾಡ್ತೀವಿ ನಾವೀಗ.